ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಿಷತಿ ಭಾಗಮಗ್ನೇ ತಂಕುರು ಮಾ ಭಗ್ನೇ ಭಾಗಿನಂಕುರು. ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ 2025ನೇ ಇಸವಿಗೆ ಮೊಟ್ಟ ಮೊದಲನೆಯ ಮಹಾಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ವಿಚಾರಗಳನ್ನು, ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿಸ್ಕೊಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೀಕ್ಷಕರು ಸಹ ಚಂದ್ರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಹಾಗೂ ಈ ಚಂದ್ರಗ್ರಹಣ ನಿಮಗೆ ಅತ್ಯಂತ ಶುಭ ಫಲವನ್ನೇ ಕೊಡಲಿ. ಯಾವುದೇ ನೆಗೆಟಿವ್ ಇದ್ದರೂ ಸಹ ಅದು ಪರಿಹಾರವಾಗಲಿ. ನಮಸ್ಕಾರ. 2025ನೇ ಇಸ್ವಿಯ ಮೊಟ್ಟ ಮೊದಲನೆಯ ಗ್ರಹಣ ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿವಸ ಆಗ್ತಾ ಇದೆ. ಅದೇ ಈ ವರ್ಷದ ಮೊದಲನೇ ಗ್ರಹಣವಾಗಿರುತ್ತೆ, ಮಹಾಚಂದ್ರಗ್ರಹಣ. ಮಾರ್ಚ್ 14ನೇ ತಾರೀಕು ಶುಕ್ರವಾರ ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ಉತ್ತರ ಫಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿಯಲ್ಲಿ. ಸಮಯ ಭಾರತದ ಕಾಲಮಾನದ ಪ್ರಕಾರ ಮಧ್ಯಾಹ್ನ 2:21 ಆರಂಭಗೊಂಡು ಸಂಜೆ 6:14 ತನಕ, ಈ ಅಂದರೆ ಸುದೀರ್ಘವಾದ 4 ಗಂಟೆ 17 ತನಕ ಈ ಮಹಾಚಂದ್ರಗ್ರಹಣದ ಸಮಯವಿರಲಿದೆ. ಆದರೆ ಭಾರತದಲ್ಲಿ ಈ ಒಂದು ಮಹಾಚಂದ್ರಗ್ರಹಣ, ಕೇತುಗ್ರಸ್ತ ಮಹಾಚಂದ್ರಗ್ರಹಣ ಕಾಣಿಸ್ತಾ ಇಲ್ಲ. ಆದ್ದರಿಂದ ಆಚರಣೆ ಇಲ್ಲ. ಎಲ್ಲಿ ಕಾಣಿಸ್ತದೋ ಅಲ್ಲಿ ಆಚರಣೆ ಇರ್ತದೆ. ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ದರಿಂದ ಆಚರಣೆ ಇಲ್ಲ. ಎಲ್ಲೆಲ್ಲಿ ಕಾಣಿಸ್ತದೆ? ನಾರ್ತ್ ಅಮೆರಿಕಾ, ಕೆನಡಾ, ಸೌತ್ ಅಮೆರಿಕಾ, ಬ್ರಿಟನ್, ಇಟಲಿ, ಫ್ರಾನ್ಸ್, ಜರ್ಮನ್, ಐರ್ಲ್ಯಾಂಡ್, ಪೋರ್ಚುಗಲ್, ಸ್ಪೇನ್, ವೆಸ್ಟ್ ಆಫ್ರಿಕಾ, ಆಸ್ಟ್ರೇಲಿಯಾ, ಮೆಲ್ಬೋರ್ನ್, ಸಿಡ್ನಿ, ಈಸ್ಟ್ ಏಷ್ಯಾ, ಪೂರ್ವ ಏಷ್ಯಾ, ಜಪಾನ್, ಪೂರ್ವ ಏಷ್ಯಾ ಆದಮೇಲೆ ಸೌತ್ ಕೊರಿಯಾ ಇತ್ಯಾದಿ ಎಲ್ಲ ಈ ಒಂದು ಜಾಗಗಳಲ್ಲಿ ಇದರ ಈ ಗ್ರಹಣ ಕಾಣಿಸ್ತಾ ಇದೆ. ಇಲ್ಲಿರುವ ಭಾರತೀಯರು ನೀವು ಆಗಿದ್ದರೆ, ಈ ಜಾಗದಲ್ಲಿ ನೀವು ಇದ್ದೀರಾ ಅಂತಾದರೆ ನೀವು ಖಂಡಿತ ಆಚರಣೆಯನ್ನು ಕೂಡ ಮಾಡಬೇಕಾಗುತ್ತದೆ. ಗ್ರಹ ಆಚರಣೆ ಅಂದರೆ ಗ್ರಹಣದ ಆರಂಭಕ್ಕೂ ಮೊದಲು ಉಪವಾಸ ಇರತಕ್ಕಂಥದ್ದು, ಗ್ರಹಣ ಸಮಯದಲ್ಲಿ ಸ್ನಾನಾದಿಗಳು, ಜಪಾದಿಗಳು ಅಫ್ಕೋರ್ಸ್ ನೀವು ಮಾಡೋದಿಲ್ಲ ವಿದೇಶದಲ್ಲಿದ್ದಾಗ. ಬಟ್ ಸಾಮಾನ್ಯವಾಗಿ ಎಲ್ಲಿ ಕಾಣಿಸ್ತದೆಯೋ ಅಲ್ಲಿ ಅದರ ಆಚರಣೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಗ್ರಹಣ ಆಚರಣೆ, ಉಪವಾಸ ಇತ್ಯಾದಿಗಳನ್ನು ಈ ಜಾಗಗಳಲ್ಲಿ ನೀವಿದ್ದರೆ ಮಾಡಬೇಕಾಗತ್ತೆ. ಆದರೆ ಅದನ್ನು ಹೊರತುಪಡಿಸಿ ನೀವೇನಾದರೂ ಭಾರತದಲ್ಲಿ ಇದ್ದೀರಾ, ನೀವೆಲ್ಲ ಇಲ್ಲಿ ಭಾರತದಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ, ಭಾರತದಲ್ಲೇ ಇದ್ದೀವಿ ಗುರುಗಳೇ, ಚಂದ್ರಗ್ರಹಣ ಅಂದರೆ ಆಚರಣೆ ಇಲ್ಲ, ಪ್ರಭಾವ ಇರುತ್ತೆ. ಅಂದರೆ ಉತ್ತರಾಯಣ ಫಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿಯಲ್ಲಿ ಕೇತುಗ್ರಸ್ತ ಮಹಾಚಂದ್ರಗ್ರಹಣ ಮಾರ್ಚ್ 14ನೇ ತಾರೀಕು ಸಂಭವಿಸ್ತಾ ಇದೆ. ಸೊ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅನ್ನುವುದ ಆಧಾರದ ಮೇಲೆ 4 ರಾಶಿಗಳಿಗೆ ಶುಭ ಫಲ, 4 ರಾಶಿಗಳಿಗೆ ಅಶುಭ ಫಲ ಹಾಗೂ 4 ರಾಶಿಗಳಿಗೆ ಮಿಶ್ರ ಫಲ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಸೊ ಅದರಿಂದ ಯಾವ ರಾಶಿಗಳಿಗೆ ಈ ಒಂದು ಗ್ರಹಣದ ಶುಭ ಅಶುಭ ಮಿಶ್ರ ಫಲ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ನಿಮ್ಮ ರಾಶಿಗಿಂತ 3ನೇ ರಾಶಿಯಲ್ಲಿ, 6ನೇ ರಾಶಿಯಲ್ಲಿ, 10ನೇ ರಾಶಿಯಲ್ಲಿ ಹಾಗೂ 11ನೇ ರಾಶಿಯಲ್ಲಿ ಗ್ರಹಣವಾದರೆ, ಅದು ಸೂರ್ಯಗ್ರಹಣ ಇರ್ಬೋದು, ಚಂದ್ರಗ್ರಹಣ ಇರ್ಬೋದು, ನಿಮ್ಮ ರಾಶಿಗಿಂತ 3, 6, 10, 11 ಈ ರಾಶಿಗಳಲ್ಲಿ ಗ್ರಹಣವಾದರೆ ಅದು ನಿಮಗೆ ಶುಭ ಫಲ. ಆದ್ದರಿಂದ ಈ ಒಂದು ಗ್ರಹಣ ಉತ್ತರ ಫಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿಯಲ್ಲಾಗ್ತಿರೋದ್ರಿಂದ ಮೊಟ್ಟ ಮೊದಲನೇದಾಗಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಅತ್ಯಂತ ಶುಭ ಫಲವನ್ನು ಕೊಡಲಿದೆ. ಇನ್ನು ನಿಮ್ಮ ರಾಶಿಗಿಂತ 6ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಶುಭ ಫಲ. ಸೊ ಕನ್ಯಾ ರಾಶಿ ಯಾವ ರಾಶಿಗೆ 6ನೇದಾಗುತ್ತೆ? ಮೇಷರಾಶಿಯವರಿಗೆ. ಆದ್ದರಿಂದ ಮೇಷರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ, ಕೇತುಗ್ರಸ್ತ ಮಹಾಚಂದ್ರಗ್ರಹಣ ಶುಭ ಫಲವನ್ನು, ಒಳ್ಳೆಯ ಫಲವನ್ನು ಕೊಡಲಿದೆ. ನೆಕ್ಸ್ಟ್
ನಿಮ್ಮ ರಾಶಿಗಿಂತ 10ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಶುಭ ಫಲ, ಒಳ್ಳೆಯ ಫಲ. ಯಾವ ರಾಶಿಯವರಿಗೆ? ಕನ್ಯಾ ರಾಶಿ 10ನೇ ಮನೆ ಆಗುತ್ತೆ ಧನುರಾಶಿಯವರಿಗೆ. ಆದ್ದರಿಂದ ಧನುರಾಶಿಯವರಿಗೆ ಈ ಒಂದು ಗ್ರಹಣ ಶುಭ ಫಲವನ್ನು ಕೊಡುತ್ತೆ. ಇನ್ನು ನಿಮ್ಮ ರಾಶಿಗಿಂತ 11ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಶುಭ ಫಲ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ ಕನ್ಯಾ 11ನೇ ಮನೆ ಆಗುತ್ತೆ. ಸೊ ಅದರಿಂದ ವೃಶ್ಚಿಕ ರಾಶಿಯವರಿಗೆ ಇದು ಶುಭ ಫಲ. ಸೊ ಯಾರಿಗೆ ಶುಭ ಫಲ? ಕರ್ಕಾಟಕ ರಾಶಿಗೆ ಶುಭ ಫಲ, ಮೇಷರಾಶಿಗೆ ಶುಭ ಫಲ, ಧನುರ್ರಾಶಿಗೆ ಶುಭ ಫಲ, ವೃಶ್ಚಿಕ ರಾಶಿಗೆ ಶುಭ ಫಲ. ಈ 4 ರಾಶಿಯವರಿಗೆ ಮಾರ್ಚ್ 14ನೇ ತಾರೀಕು ಶುಕ್ರವಾರದ ಈ ವರ್ಷದ ಮೊಟ್ಟ ಮೊದಲನೆಯ ಮಹಾಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಶುಭ ಫಲವನ್ನು ತರಲಿದೆ. ಇನ್ನು ಗ್ರಹಣದ ಆಚರಣೆಯ ವಿಚಾರಕ್ಕೆ ಬಂದರೆ ಭಾರತದಲ್ಲಿ ಈ ಗ್ರಹಣದ ಕಾಣೋದಿಲ್ಲ. ಆದ್ದರಿಂದ ಈ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲದಿರೋದ್ರಿಂದಾಗಿ, ಕಾಣಿಸ್ತಾ ಇಲ್ಲ ಅದರಿಂದಾಗಿ ಇದರ ಆಚರಣೆ ಅಂದರೆ ಗ್ರಹಣಕ್ಕೂ ಇಷ್ಟು ಕಾಲಗಳ ಮುಂಚೆ ಸ್ನಾನ ಮಾಡ್ತಕ್ಕಂಥದ್ದು, ಅಥವಾ ಗ್ರಹಣದ ಆದಿ ಮಧ್ಯ ಹಂತದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ಆ ಒಂದು ಉಪವಾಸ ಇರತಕ್ಕಂಥದ್ದು, ಗ್ರಹಣದ ಸಂದರ್ಭದಲ್ಲಿ ಉಪವಾಸ ಇರತಕ್ಕಂಥದ್ದು, ಹೊರಗಡೆ ಓಡಾಡಬಾರ್ದು, ಗರ್ಭಿಣಿಯರು ಎಚ್ಚರಿಸಿಕೊಳ್ಬೇಕು, ಈ ಥರದ್ದು ಯಾವುದೇ ರೀತಿಯಾದಂತಹ ಒಂದು ಚಿಂತನೆಯ ಅವಶ್ಯಕತೆ ಇಲ್ಲ, ಆಚರಣೆಯ ಅವಶ್ಯಕತೆ ಖಂಡಿತವಾಗಿ ಇರೋದಿಲ್ಲ, ಭಯ ಬೀಳುವ ಅವಶ್ಯಕತೆ ಇಲ್ಲ. ಇದು ಚಂದ್ರಗ್ರಹಣ. ಇದು ಒಂದೊಂದು ರಾಶಿಯವರಿಗೂ ಬೇರೆ ಬೇರೆ ರೀತಿಯಲ್ಲಿ ಫಲವನ್ನು ಕೊಡಲಿದೆ. ಪ್ರತಿಯೊಂದು ರಾಶಿಯವರಿಗೂ ಯಾವ ರೀತಿಯ ಫಲಗಳು ಕೊಡಲಿದೆ ಅನ್ನುವಂಥದ್ದು ಪ್ರತಿಯೊಂದು ರಾಶಿಯವರಿಗೂ ಸಪ್ರೇಟ್ ಮಾಡಿ ಖಂಡಿತವಾಗಿ ನಾನು ವಿಡಿಯೋವನ್ನು ತಿಳಿಸಲಿದ್ದೇನೆ. ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ನಾವು ವಿಶೇಷವಾಗಿ ಈ ಒಂದು ಮಾರ್ಚ್ 14ನೇ ತಾರೀಕಿನ ಶುಕ್ರವಾರದ ಕೇತುಗ್ರಸ್ತ ಮಹಾಚಂದ್ರಗ್ರಹಣದ ದಿವಸ ಆ ಗ್ರಹಣ ಶಾಂತಿಯನ್ನು ಸಹ ಅವತ್ತಿನ ದಿವಸವೇ ಆಚರಣೆ ಮಾಡಲಿದ್ದೇವೆ. ಅದು ಮಾರ್ಚ್ 14ನೇ ತಾರೀಕೆ ಮಾಡ್ತಾ ಇದ್ದೇವೆ. ಸೊ ಆ ಒಂದು ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಮನುಷ್ಯನಿಗೆ ಹಲವಾರು ಸಮಸ್ಯೆಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಸಪ್ರೇಟ್ ಆದಂಥ ಸಮಸ್ಯೆ ಇರುತ್ತೆ. ಒಬ್ಬನಿಗಿರೋ ಸಮಸ್ಯೆ ಇನ್ನೊಬ್ಬರಿಗೆ ಇಲ್ಲದೆ ಇರ್ಬೋದು, ಇವನಿಗಿರೋ ಸಮಸ್ಯೆ ಮತ್ತೊಬ್ಬನಿಗೆ ಇಲ್ಲದೆ ಇರ್ಬೋದು. ಬಟ್ ಹಲವಾರು ಸಮಸ್ಯೆಗಳಿರುತ್ತೆ. ಅದರ ಒಂದು ವಿಚಾರ ತಿಳ್ಕೊಳ್ಳಿ, ಗ್ರಹಣ ಅನ್ನುವಂಥದ್ದು ಪರ್ವಕಾಲ. ಗ್ರಹಣ ನಮಗೆ ವರ್ಷಕ್ಕೆ 1-2 ಸಿಗುವಂಥದ್ದು. ಅದು ಆಚರಣೆ ಇರಲಿ ಬಿಡಲಿ ಅದು ಪ್ರಶ್ನೆ ಬೇರೆ. ಬಟ್ ಅದರ ಪ್ರಭಾವ ಇದ್ದಿರುತ್ತೆ ಅಂತಂದಾಗ ಆ ಗ್ರಹಣದ ಸಂದರ್ಭ ಇರುತ್ತಲ್ಲ, ಅದು ಪರ್ವಕಾಲವಾಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ನಾವು ಮಾಡುವ ದೇವತಾರಾಧನೆಗಳು 10 ಪಟ್ಟು 100 ಪಟ್ಟಷ್ಟು ಫಲವನ್ನು ನಮಗೆ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಗ್ರಹಣ ಇಲ್ಲದೇ ಇರುವ ಸಮಯದಲ್ಲಿ ನಾವು ಏನಾದರೂ ದೇವತಾರಾಧನೆ ಮಾಡಿದಾಗ ನಮಗೇನು ಪುಣ್ಯ ಬರ್ತದೆಯೋ, ಗ್ರಹಣದ ದಿವಸ ಮಾಡಿದಾಗ ಅದರ ಡಬಲ್ 10 ಪಟ್ಟಷ್ಟು 100 ಪಟ್ಟಷ್ಟು ಫಲ ಬರ್ತದೆ ಅಂತ. ಸೊ ಆದ್ದರಿಂದ ನಾವು ವಿಶೇಷವಾಗಿ ನಮ್ಮ ಒಂದು ಯಾಗಶಾಲೆಯಲ್ಲಿ ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿವಸ, ಅಂದರೆ ಕೇತುಗ್ರಸ್ತ ಮಹಾಚಂದ್ರಗ್ರಹಣದ ದಿವಸವೇ ಕೇತುಗ್ರಸ್ತ ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲದೆ ಅದಕ್ಕೆಂದರೆ ಚಂದ್ರಗ್ರಹಣದ ದೋಷ ಚಂದ್ರಗ್ರಹಣ ಶಾಂತಿಯಿಂದಲೇ ಪರಿಹಾರ ಆಗ್ತಕ್ಕಂಥದ್ದು. ಆದ್ದರಿಂದ ಫಸ್ಟು ದೋಷಗಳು ಪರಿಹಾರ ಆಗಬೇಕು. ಅದು ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಫಸ್ಟ್ ದೋಷಗಳ ಪರಿಹಾರ ಆಗಬೇಕಂದ್ರೆ ಚಂದ್ರಗ್ರಹಣ ದೋಷ ಆಗಬಾರ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಗ್ರಹಣ ಪರ್ವಕಾಲವಾದ್ದರಿಂದ ಆ ಪರ್ವಕಾಲದಲ್ಲಿ ದೇವತಾರಾಧನೆಗಳು, ಅಂದರೆ ನಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವತಾರಾಧನೆಗಳು, ನಮಗೇನೋ ಒಂದು ಸಮಸ್ಯೆ ಇದೆ, ಅದು ಪರಿಹಾರಕ್ಕೋಸ್ಕರ ದೇವತಾರಾಧನೆಗಳು ಮಾಡಿಕೊಳ್ಬೇಕು. ಆ ವಿಶೇಷವಾದಂತಹದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ನೋಡಿ, ಜನಾಕರ್ಷಣೆ ಬಹಳ ಮುಖ್ಯ. ಎಲ್ಲರೂ ನಮ್ಮ ಹತ್ರ ಬಹಳ ಚೆನ್ನಾಗಿ ಮಾತಾಡಬೇಕು, ಜಗಳ ಮನಸ್ತಾಪಗಳು ಇರಬಾರದು. ಈ ಗ್ರಹಣದ ವಿಚಾರದಲ್ಲಿ ಕೂಡ ಜಗಳ ಮನಸ್ತಾಪಗಳು ಬರಬಾರದು. ಅಷ್ಟಲ್ಲದೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾದಾಗ ನಮ್ಮ ಕೆಲಸಗಳು ಸುಗಮವಾಗಿ ಆಗ್ತದೆ, ನಮ್ಮ ವ್ಯಾಪಾರಗಳ ಅಭಿವೃದ್ಧಿ ಆಗ್ತದೆ, ನಮ್ಮ ಮನಸ್ಸು ಸುಖ ಸಂತೋಷ ನೆಮ್ಮದಿಯಿಂದಿರುತ್ತೆ. ಯಾಕೆಂದರೆ ಇಷ್ಟಾರ್ಥ ಸಿದ್ಧಿ ಆಗಿರುತ್ತೆ. ನಾವು ಬಹಳ ಇಂಪಾರ್ಟೆಂಟ್ ಅಂತ ಎದುರುಗಡೆ ಮನುಷ್ಯನಿಗೆ ಅನಿಸಿದಾಗ, ನಮ್ಮತ್ತ ಅವರು ಆಕರ್ಷಿತರಾಗದಾಗ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಹತ್ರ ಸಂತೋಷವಾಗಿ ಮಾತಾಡಿ ಸಂತೋಷವಾಗಿ ವ್ಯವಹರಿಸ್ತಾರೆ, ನಮ್ಮೊಟ್ಟಿಗೆ ಲಾಭ ನಮಗೆ ಇರತಕ್ಕಂಥದ್ದು. ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ನಾವು
ಗ್ರಹಣದ ದಿವಸ, ಅದು ಕೇತುಗ್ರಸ್ತ ಗ್ರಹಣ ಅಂದಾಗ ಕೇತು ಮಹಾಗಣಪತಿಗೆ ಕಾರಕನಾಗುತ್ತೆ. ನಂಗೆ ಕೇತುವಿನ ಅಭಿಮಾನ ದೇವರು ಮಹಾಗಣಪತಿ. ಕೇತುಗ್ರಸ್ತ ಚಂದ್ರಗ್ರಹಣದ ದಿವಸ ನಾವು ಕೇತುವಿನ ಅಭಿಮಾನ ದೇವರಾದ ಮಹಾಗಣಪತಿಯನ್ನ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಂದರೆ ನಾವು ಆ ರೀತಿಯಲ್ಲಿ ಆರಾಧನೆ ಮಾಡಿದಾಗ ಅದ್ಭುತವಾದಂತಹ ಒಂದು ಪ್ರಭಾವವನ್ನು ಅಂದರೆ ಫಲವನ್ನು ಕೊಡುತ್ತೆ. ಜನಾಕರ್ಷಣೆ ಎಲ್ಲರನ್ನೂ ನಮ್ಮತ್ತ ಸೆಳೆಯಲಿಕ್ಕೆ ಅದ್ಭುತವಾದಂಥ ಅವಕಾಶ. ನೆಕ್ಸ್ಟ್ ನವದುರ್ಗಾ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ ಅಂತ ಹೇಳ್ತಾರೆ. ಸಪ್ತಶತಿ ಚಂಡಿಕಾ ಪಾರಾಯಣವನ್ನು ಮಾಡಬೇಕಾದ್ರೆ ಇದೊಂದು ಸ್ತುತಿಯನ್ನು ಹೇಳ್ತಾರೆ. ಸೊ ಅದರಿಂದ ಇಂಥ ಅದ್ಭುತವಾದಂತಹ ಒಂದು ನವದುರ್ಗೆಯರನ್ನು ಚಂದ್ರಗ್ರಹಣದ ದಿವಸ ನಾವು ಆರಾಧನೆ ಮಾಡಿದಾಗ 9 ವಿಧದ ವಿಶೇಷವಾದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೋದು, ಅಂದರೆ ಪರಿಹಾರವನ್ನು ಮಾಡಿಕೊಳ್ಬಹುದು. ನಮ್ಮ 9 ವಿಧದ ಸಮಸ್ಯೆಗಳು: ವಿವಾಹ ದಾಂಪತ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರ್ಥಿಕ ವಿಚಾರಗಳು, ದುಡ್ಡಿನ ಸಮಸ್ಯೆ ಅಥವಾ ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು, ದೃಷ್ಟಿದೋಷ ಮಾಟಮಂತ್ರ ಶತ್ರುವಾದ ಸಮಸ್ಯೆಗಳು, ಅಥವಾ ಜನಾಕರ್ಷಣ ನಮ್ಮ ಕೈಲಿ ಚೆನ್ನಾಗಿ ಆಗಬೇಕು ನಮ್ಮತ್ತ ಅನ್ನೋ ಒಂದು ಸಮಸ್ಯೆ, ಅಥವಾ ವಿದ್ಯೆ ವಿಚಾರ, ನಾಲೆಡ್ಜ್, ಜ್ಞಾನದ ವಿಚಾರ, ಹೀಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಈ 9 ವಿಧದ ಸಮಸ್ಯೆಗೆ ನವದುರ್ಗೆಯರ ಆರಾಧನೆ ಮಾಡಿ 9 ವಿಧದ ವಿಶೇಷವಾದಂತಹ ರತ್ನಗಳನ್ನು ನಾವು ಎನರ್ಜೈಸ್ ಮಾಡಿದಾಗ, ನಾವು ವಿಶೇಷವಾಗಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇನೆ. ಈ ಒಂದು ಬ್ರಾಸ್ಲೆಟ್ನಲ್ಲಿ ಅಂಗಾರಮಣಿ, ಕ್ಯಾರ್ನೆಲಿಯನ್ ಅಂತ ಆ ಒಂದು ಅಂಗಾರಮಣಿ ಇದೆ. ನಿಮ್ಮ ವಿವಾಹ ದಾಂಪತ್ಯ ವಿಚಾರಗಳನ್ನು, ಸಮಸ್ಯೆಗಳನ್ನು ಹಾಗೂ ಭೂಮಿಯ ವಿಚಾರಗಳ ಸಮಸ್ಯೆಗೆ ಪರಿಹಾರಕ್ಕೆ ಒಂದು ಕಾರ್ನೆಲಿಯನ್ ರತ್ನ ಇದರಲ್ಲಿದೆ. ಅದರ ಜೊತೆಗೆ ಚೈತನ್ಯ ರತ್ನ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಚೈತನ್ಯ ರತ್ನವಿದೆ. ಹಾಗೂ ಸಂತಾನ ವಿಚಾರದ ಸಮಸ್ಯೆ ಪರಿಹಾರಕ್ಕೋಸ್ಕರ ಕನಕವರ್ಣಿಕಾ ರತ್ನ ಇದೆ. ಅಂದರೆ ಮಕ್ಕಳ ವಿಚಾರವಾಗಿ ಸಮಸ್ಯೆ ಇದ್ದರೆ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ, ಕನಕವರ್ಣಿಕಾ ರತ್ನ ಎನರ್ಜೈಸ್ ಆಗುತ್ತೆ. ಅದರ ಜೊತೆಗೆ ಉದ್ಯೋಗ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ವ್ಯವಹಾರಗಳ ಸಮಸ್ಯೆ ಪರಿಹಾರಕ್ಕೋಸ್ಕರ ನೀಲವರ್ಣಿಕಾ ರತ್ನ ಅನ್ನುವಂಥ ಒಂದು ರತ್ನ ಇದೆ. ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಧನಾಕರ್ಷಕ ಮಣಿ, ಅದು ಸಹ ಇದರಲ್ಲಿದೆ. ಅಷ್ಟೇ ಅಲ್ಲ, ನಿಮ್ಮ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೋಸ್ಕರವಾಗಿ ರಕ್ತವರ್ಣಿಕಾ ಅನ್ನುವಂಥ ಒಂದು ವಿಶೇಷವಾದಂಥ ರತ್ನ ಇದರಲ್ಲಿದೆ. ಅದ್ರ ಜೊತೆಗೆ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ವ್ಯಾಘ್ರನೇತ್ರ ರತ್ನಮಣಿ ಇದ್ರ ಜೊತೆಗಿದೆ. ಅದರ ಜೊತೆಯಲ್ಲಿ ಒಂದು ಅದ್ಭುತವಾದಂತಹ ಜನಾಕರ್ಷಣ ಮಣಿ, ಯಾಕೆಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿದಾಗ ಜನಾಕರ್ಷಣೆ ಚೆನ್ನಾಗಾಗಬೇಕು, ಆದ್ದರಿಂದ ಒಂದು ಜನಾಕರ್ಷಣ ಮಣಿ ಇದರಲ್ಲಿದೆ. ಹಾಗೂ ಈ ಜ್ಞಾನ ವೃದ್ಧಿಗೆ ವಿದ್ಯಾಕಾರಕ ಬುಧ, ಆದ್ದರಿಂದ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಇಲ್ಲಿ ಪೀತವರ್ಣಿಕಾ ಅನ್ನುವಂಥ ಒಂದು ಉಪರತ್ನವನ್ನು ನಾವು ಇದರಲ್ಲಿ ಹಾಕಿದ್ದೇವೆ. ನಿಮ್ಮ ವಿದ್ಯೆ, ಜ್ಞಾನ, ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅಂತ. ಹೀಗೆ ನವಶಕ್ತಿಗಳನ್ನು ನವರತ್ನಗಳ ಉಪರತ್ನಗಳ ಮೂಲಕ ನಾವು ಇದರಲ್ಲಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇವೆ. ಹಾಗೂ ನವದುರ್ಗೆಯರ ಒಂದು ಹೋಮವನ್ನು ಮಾಡಿ ಈ 9 ರತ್ನಗಳನ್ನು ಎನರ್ಜೈಸ್ ಮಾಡಲಿದ್ದೇವೆ. ಇದರ ಜೊತೆಗೆ ಮಹಾಚಂದ್ರಗ್ರಹಣ, ಚಂದ್ರನ ಒಂದು ಮನಃಕಾರಕ ಚಂದ್ರ, ಆದ್ದರಿಂದ ಶ್ವೇತಾರ್ಕ ರತ್ನಗಳನ್ನು ಇದ್ರ ಜೊತೆಗೆ ಇಟ್ಟಿದ್ದೇವೆ. ಈ ಒಂದು ಬಿಳಿಯ ಶ್ವೇತಾರ್ಕ ರತ್ನಗಳು ಚಂದ್ರಗ್ರಹಣದ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಈ ನವಶಕ್ತಿ ಹೋಮದಲ್ಲಿ ನವರತ್ನಗಳು, ಉಪರತ್ನಗಳು ನಿಮಗೆ, ನವಶಕ್ತಿಯ ಉಪರತ್ನಗಳು ಸಹ ನಿಮಗೆ ಈ 9 ವಿಶೇಷವಾದಂಥ ಸಮಸ್ಯೆಗಳನ್ನು ಪರಿಹಾರ, ಅಂದರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ರತ್ನವನ್ನು ಇದರಲ್ಲಿ ಇಟ್ಟು ಅದೇ ಸಂಬಂಧಪಟ್ಟಂಥ ನವಶಕ್ತಿ ಹೋಮವನ್ನು ಮಾಡಿ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಇದನ್ನು ಧಾರಣೆ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಸಹ, ಯಾಕೆಂದರೆ ಗ್ರಹಣದ ದಿವಸ ಎನರ್ಜೈಸ್ ಮಾಡಿದಂಥ ವಿಶೇಷವಾದಂಥ ಬ್ರಾಸ್ಲೆಟ್ ಆಗಿರಲಿದೆ ಇದು. ಸೊ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ.
ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಇದನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮ್ಮ ಯಾವ ಸಮಸ್ಯೆ ಇರಲಿ ಅದು ಪರಿಹಾರವಾಗಬೇಕು ಅಂತ ನವಶಕ್ತಿ ಒಂದು 9 ವಿಧದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಚಂದ್ರಗ್ರಹಣ ದೋಷ ಪರಿಹಾರ ಹಾಗೂ ನಿಮಗೆ ಅದ್ಭುತವಾದಂತಹ ಒಂದು ಫಲ ಸಿಗಬೇಕು ಅನ್ನುವ ಕಾರಣಕ್ಕೆ ವಿಶೇಷವಾದಂತಹ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಹೋಮ ಹಾಗೂ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಪ್ರಾಪ್ತಿಗೋಸ್ಕರ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಎಲ್ಲ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವನ್ನೂ ಸಹ ನಾವು ಈ ಒಂದು ಗ್ರಹಣ ಚಂದ್ರಗ್ರಹಣ ದಿವಸವೇ ಮಾಡ್ತಾ ಇದ್ದೇವೆ. ಶುಕ್ರವಾರ ದಿವಸ ಎಲ್ಲ ಹೋಮಗಳು ಲೈವ್ ಇರುತ್ತೆ. ಹೋಮಗಳನ್ನೆಲ್ಲ ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡ್ಕೊಂತವರು ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.